ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಆ ಮನೆಗೆ ಹೋದ ಕೆಲವೇ ದಿನಗಳಲ್ಲಿ ನನಗೆ ಅಲ್ಲಿಯ ಜನಗಳ ಪರಿಚಯ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ತಾನಾಗೆ ನೆನಪಿಗೆ ಬರುವುದಕ್ಕೆ ಶುರುವಾಯಿತು. ನಾನು ಹೇಳಿರೋ ಎಷ್ಟೋ ವಿಷಯಗಳು ನಮ್ಮ ತಾತ ಸತ್ಯಮೂರ್ತಿಯವರಿಗೆ ಸತ್ಯ ಅನ್ನೋದು ಮನವರಿಕೆ ಆಗಿತ್ತು. ಎಲ್ಲದಕ್ಕೂ ಮೀರಿ ನಾನು ಸಣ್ಣ ವಯಸ್ಸಿನಲ್ಲಿ ನಮ್ಮ ಅಮ್ಮನ ಜೊತೆಲಿ ತೆಗೆಸಿರೋ ಭಾವಚಿತ್ರನೇ ಹೇಳುತ್ತೆ ನಾನೇ ಆ ಮನೆ ಮೊಮ್ಮಗ ಸೂರ್ಯವರ್ಧನ್ ಅಂತ. ನಿಮಗೂ ಲಾಯರ್ ಪದ್ಮನಾಭ ಅವ್ರಿಗೂ ಏನಾದರೂ ಮನಸ್ತಾಪ ಇತ್ತಾ? ನಾನು ಸೂರ್ಯವರ್ಧನ್ ಅಂತ ಗೊತ್ತಾದ ಮೇಲೆ ಪದ್ಮನಾಭ ಅವರು ತಮ್ಮ ಮಗಳು ಸರೆಯುನ ನನಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತಿದ್ರು. ಆದರೆ ನಾನು ನಮ್ಮ ಅತ್ತೆ ಮಗಳು ಸುರಭಿನ ಪ್ರೀತಿಸ್ತಾ ಇದ್ದೆ. ಕಡೆಗೆ ಆಕೆಯನ್ನೇ ಮದುವೆ ಕೂಡ ಆದೆ. ತಮ್ಮ ಆಸೆ ನೆರವೇರಲಿಲ್ಲ ಅನ್ನೋ ಹತಾಶೆ ಬಹುಶಃ ಅವರಿಗಿದ್ದಿರಬಹುದು. ಹಾಗಾಗಿ ಅವರು ಇರೋ ಸತ್ಯನ ಮುಚ್ಚಿಟ್ಟು ನನ್ನ ಜೊತೆ ಮಾಡಿರ್ತಕ್ಕಂಥ ಒಪ್ಪಂದದ ಪತ್ರನ ಅವರು ಸಾಕ್ಷಿಯಾಗಿ ಇಟ್ಕೊಂಡು ನನ್ನನ್ನು ಮತ್ತೆ ಕರ್ಣನಾಗಿ ಮಾಡಿಬಿಟ್ರು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಲಾಯರ್ ಪದ್ಮನಾಭ್ ಪ್ಲಾನ್ ಪ್ರಕಾರ ಏನೂ ನಡೀಲಿಲ್ಲ ಅನ್ನೋ ಕಾರಣಕ್ಕೆ ಸೂರ್ಯವರ್ಧನ್ ಮತ್ತೆ ಕರ್ಣ ಆಗಬೇಕಾಯಿತು. ಮಹಾಸ್ವಾಮಿ, ಇಲ್ಲಿ ವಿಚಾರ ಇರೋದು ನಾನು ಅಸಲಿ ಮೊಮ್ಮಗ ಹೌದೋ ಅಲ್ವೋ ಅನ್ನೋದಲ್ಲ. ಸತ್ಯಮೂರ್ತಿಯವರ ಆಸ್ತಿ ಯಾರ ಕೈಗೆ ಸೇರಬೇಕು ಅನ್ನೋದು. ನಾನು ಸತ್ಯಮೂರ್ತಿಯವರ ಆಸ್ತಿ ಅನುಭವಿಸಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದ್ದರೆ ನಾನು ಸೂರ್ಯವರ್ಧನ್ ಅಲ್ಲ ಅಂತ ಯಾವಾಗ ಎಲ್ರಿಗೂ ಮನವರಿಕೆ ಆಗಿತ್ತೋ ಅವತ್ತೇ ನಾನು ಬಲವಂತ ಮಾಡಿ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ಮಹಾಸ್ವಾಮಿ, ಸಂಬಂಧಗಳು ಉಳಿಬೇಕಾಗಿರೋದು ಪ್ರೀತಿ ವಿಶ್ವಾಸದಲ್ಲಿ ಅಲ್ವಾ? ಆದರೆ ಇವತ್ತು ಆಸ್ತಿ ಅಂತಸ್ತು ಎಲ್ಲ ಸಂಬಂಧಗಳನ್ನು ಮುರಿದಾಕ್ಬಿಟ್ಟಿದೆ. ಮಕ್ಕಳು ವಿದೇಶದಲ್ಲಿ, ಹೆತ್ತವರು ವೃದ್ಧಾಶ್ರಮದಲ್ಲಿ. ಅವರು ಸತ್ತಾಗ ಅವರ ಅಂತ್ಯ ಸಂಸ್ಕಾರ ನಡೆಯೋದು ಆನ್ಲೈನಲ್ಲಿ. ಆಸ್ತಿ ಎಲ್ರಿಗೂ ಬೇಕು, ಆದರೆ ಹೆತ್ತೋರ್ಗೆ ಯಾರೂ ಆಸರೆ ಆಗಲ್ಲ. 20 ವರ್ಷಗಳ ಹಿಂದೆ ಅವರ ಮೊಮ್ಮಗ ಕಳೆದು ಹೋಗಿದ್ದೆ ಅವರ ದೊಡ್ಡ ದುರಾದೃಷ್ಟ. ಬೇಲಿ ಇಲ್ಲದ ಹಣ್ಣಿನ ಮರಕ್ಕೆ 1000 ಕಲ್ಲುಗಳು ಅನ್ನೋ ಹಾಗೆ ಹಣ್ಣಾಗಿರೋ ನಮ್ಮ ತಾತನ ಜೀವಕ್ಕೆ ಇವತ್ತು ಎಲ್ಲರೂ ಕಲ್ಲು ಹೊಡಿತಾನೆ ಇದ್ದಾರೆ. ನಮ್ಮ ತಾತ ಒಂದು ವೇಳೆ ಒಂದು ಬಡ ಕುಟುಂಬದಿಂದ ಬಂದಿದ್ದರೆ ಇವತ್ತು ಅವರು ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಕಟಕಟೆಯಲ್ಲಿ ನಿಂತ್ಕೋತಾನೂ ಇರಲಿಲ್ಲ, ಈ ಮೊಕದ್ದಮೆನೂ ನಡೀತಾ ಇರಲಿಲ್ಲ. ಮಹಾಸ್ವಾಮಿ, ಕರ್ಣ ಅವರೇ, ನಿಮ್ಮ ನೋವು ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಇದೆಲ್ಲ ಇತ್ಯರ್ಥ ಆಗಬೇಕು ಅಂತಲೇ ಈ ಕೇಸ್ ನಡೀತಾ ಇರೋದು. ನೀವಿನ್ನು ಹೋಗ್ಬೋದು. ಸ್ವಾಮಿ, ಮುಂದಿನ ವಿಚಾರಣೆಗೆ ಲಾಯರ್ ಪದ್ಮನಾಭನ್ನ ವಿಚಾರಣೆ ಮಾಡಬೇಕು. ಪ್ರೊಸೀಡ್. ಪದ್ಮನಾಭ ಪದ್ಮನಾಭ ಪದ್ಮನಾಭ. ನೀವು ಸತ್ಯಮೂರ್ತಿ ಅವರ ಫ್ಯಾಮಿಲಿ ಲಾಯರ್ ಮತ್ತೆ ಅವರ ಹಿತೈಷಿಗಳು ಅಲ್ವಾ? ಹೌದು. ಕರ್ಣನ್ನ ಸೂರ್ಯವರ್ಧನ್ನಾಗಿ ಆಕ್ಟ್ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದು ನೀವೇನಾ? ಹೌದು. ಅದಾದ್ಮೇಲೆ ಅವರೇ ಆ ಮನೆ ವಾರಸ್ದಾರ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಭಾಗ್ಯಂನವರು ಹೇಳಿದ ಮೇಲೆ ನನಗೆ ವಿಷಯ ಗೊತ್ತಾಯ್ತು. ಅವ್ರ ಹತ್ರ ಇದ್ದ ಸೂರ್ಯವಂಶದ ಡಾಲರ್ ಏನಿತ್ತಲ್ಲ ಅದನ್ನ ಅವರು ಪ್ರೂಫ್ ಆಗಿ ನನಗೆ ತೋರಿಸಿದ್ರು. ಅದಾದ್ಮೇಲೆ ಕರ್ಣನೇ ಆ ಮನೆ ವಾರಸ್ದಾರ ಆಗಿರ್ಬೋದೇನೋ ಅಂತ ನನಗೆ ನಂಬಿಕೆ ಬಂತು.
ಮತ್ತೆ ಯಾಕೆ ನೀವು ಈ ವಿಚಾರದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ? ನಾನು ಕರ್ಣ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ಇದೆಲ್ಲ ಸತ್ಯಮೂರ್ತಿ ಅವ್ರನ್ನ ಉಳಿಸೋದಕ್ಕೋಸ್ಕರ ನಾವು ಆಡ್ತಿರೋ ನಾಟಕ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನು ಕರ್ಣ ಅಂತ ಒಪ್ಕೋತೀನಿ, ಮತ್ತೆ ನನಗೂ ಸೂರ್ಯವಂಶದ ಆಸ್ತಿ ವ್ಯವಹಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅದ್ರ ಮೇಲೆ ಸೈನ್ ಮಾಡಿಸ್ಕೊಂಡೆ. ಅದ್ರದ್ದೊಂದು ಕಾಪಿ ನಾನು ಸಬ್ಮಿಟ್ ಮಾಡಿದ್ದೀನಿ, ಯುವರ್ ಆನರ್. ಆ ಅಗ್ರಿಮೆಂಟ್ಗೂ ಮೀರಿ ಅವರೇ ಆ ಮನೆ ವಾರಸ್ದಾರ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ. ಇದಕ್ಕೆ ನೀವೇನು ಹೇಳ್ತೀರಾ? ಅದನ್ನ ನಾನ್ ನಿರ್ಧಾರ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ರಾಕೇಶ್ ಕೂಡ ಆ ಮನೆ ವಾರಸ್ದಾರ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ ಅಲ್ವಾ. ಅದರಲ್ಲಿ ಸತ್ಯ ಅಸತ್ಯತೆ ಎಷ್ಟಿದೆ ಅಂತ ಮಾನ್ಯ ನ್ಯಾಯಾಧೀಶರು ಪರಿಶೀಲಿಸಿ ತೀರ್ಪು ನೀಡ್ತಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ರಾಕೇಶ್ ಕೂಡ ಆ ಮನೆ ಮೊಮ್ಮಗ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ? ನಾನು ಹಾಗೆಲ್ಲ ಹೇಳ್ದೆ ವಕೀಲ್ ಸಾಹೇಬ್ರೆ. ಕರ್ಣನ್ಗಿಂತ ರಾಕೇಶೇ ಆ ಮನೆ ವಾರಸ್ದಾರ ಅನ್ನೋದಕ್ಕೆ ಸಾಕಷ್ಟು ಬಲವಾದ ಎವಿಡೆನ್ಸ್ಗಳಿವೆ. ಪೊಲೀಸರು ವೆರಿಫಿಕೇಶನ್ ಕೂಡ ಆಗಿದೆ ಮಹಾಸ್ವಾಮಿ. ಆಮೇಲೆ ಸ್ವತಃ ಮಿನಿಸ್ಟರ್ ಸಾಹೇಬ್ರೆ ರಾಕೇಶ್ನ ಕರ್ಕೊಂಡು ಬಂದಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ನಾನೇನ್ ಹೇಳ್ಬೇಕು? ಕರ್ಣನಿಗೆ ಸರಿಯೂನ ಕೊಟ್ಟು ನೀವು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ರಾ? ಖಂಡಿತ ಇಲ್ಲ. ಇದ್ರ ಸಲುವಾಗಿ ಯಾರು ನಿಮ್ಮ ಹತ್ರ ಏನ್ ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ಇದೆಲ್ಲ ಶುದ್ಧ ಸುಳ್ಳು ಮಹಾಸ್ವಾಮಿ. ನನ್ನ ಮಗಳು ಸರೆಯು ಅವಳು ಹುಟ್ಟಿದಬ್ಬದ ದಿವಸ ಸತ್ಯಮೂರ್ತಿ ಅವ್ರ ಮನೆಗೆ ಅವ್ರ ಆಶೀರ್ವಾದ ತಗೊಳ್ಳೋದಕ್ಕೆ ಹೋಗಿದ್ಲು. ಆಗ ಸತ್ಯಮೂರ್ತಿ ಅವರೇ ನನ್ನ ಮಗಳನ್ನ ಅವ್ರ ಮನೆ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಹೇಳಿದ್ರು. ಹಾಗಾಗಿ ಈ ವಿಚಾರ ಬಂತೆ ಹೊರತು ಸತ್ಯಮೂರ್ತಿ ಅವರ ಆಸ್ತಿ ಹೊಡಿಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ. ಬೇಕಾದ್ರೆ ತಾವೇ ಸ್ವತಃ ಸತ್ಯಮೂರ್ತಿ ಅವ್ರನ್ನ ಕೇಳ್ಬೋದು. ತಾವು ರಾಕೇಶ್ನು ನೋಡಿದ್ದೀರಾ, ಕರ್ಣನ್ನು ನೋಡಿದ್ದೀರಾ. ಇವರಿಬ್ಬರನ್ನು ಸೂರ್ಯವರ್ಧನ್ ಅಂತ ಬಿಂಬಿಸಕ್ಕೆ ಹೊರಟಿದ್ದೀರಾ. ಈಗ ಇವರಿಬ್ಬರು ಪರವಾಗಿ ಸಿಕ್ಕಿರೋ ಸಾಕ್ಷಿಗಳ ಬಗ್ಗೆ ನೀವೇನು ಹೇಳ್ತೀರಾ? ಅದು ಸಿಕ್ಕಿರೋ ಸಾಕ್ಷಿಗಳು ಎಷ್ಟು ಬಲವಾಗಿದೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡ್ಬೋದು. ನನ್ನ ಪ್ರಕಾರ ಹೇಳೋದಾದ್ರೆ ರಾಕೇಶ ಪಾಪ ದುರಾದೃಷ್ಟ ವ್ಯಕ್ತಿ, ಅಮಾಯಕ. ಕರ್ಣ ಅದೃಷ್ಟವಂತ, ಮಾತು ಕಲ್ತಿರುವಂತಹ ಅದ್ಭುತ ನಟ. ಮಗಳ ಮೇಲೆ ಅಪಾರ ಪ್ರೀತಿ ಇಟ್ಕೊಂಡ್ರೋ ನೀವು, ಯಾಕೆ ಅವಳನ್ನ ಫಾರಿನ್ಗೆ ಕಳಿಸ್ಕೊಟ್ರಿ? ಈ ಕೇಸ್ಗೂ ಅವಳಿಗೂ ಸಂಬಂಧ ಇದೆ ಅಲ್ವಾ? ಆರೋಪಿ ಪಟ್ಟಿಯಲ್ಲಿ ಅವಳ ಹೆಸರು ಕೂಡ ಇದೆ. ಒಬ್ಬ ಲಾಯರ್ ಆಗಿ ಇಷ್ಟೆಲ್ಲ ತಿಳ್ಕೊಂಡಿದ್ರು ನೀವು ಅವಳನ್ನ ಫಾರಿನ್ಗೆ ಕಳಿಸಿದ್ದು ಅಪರಾಧ ಅಲ್ವಾ? ನಾನೆಲ್ಲಿ ಕಳಿಸ್ದೆ ವಕೀಲ್ರೆ? ಹಾಗಂತ ನಿಮ್ಗ್ಯಾರು ಹೇಳಿದ್ರು? ಮಹಾಸ್ವಾಮಿ, ನನ್ನ ಮಗಳ ಮದುವೆ ಆಕಸ್ಮಿಕವಾಗಿ ನಡೆದಿದ್ದು. ಮದುವೆ ಆದಮೇಲೆ ಅವಳು ಮಾನಸಿಕ ಖಿನ್ನತೆಗೆ ಒಳಗಾದ್ಲು. ಅವಳನ್ನ ಈಗ ಆರೋಪಿ ಪಟ್ಟಿಗೆ ಸೇರಿಸಿದ್ದಾರೆ. ಹಾಗಾಗಿ ಅಸಹಾಯಕತೆಯಿಂದ ಬೇಸತ್ತು ಅವಳು ಫಾರಿನ್ಗೆ ಹೋಗಿದ್ದಾಳೆ. ನಾನೇನೋ ಅವಳನ್ನ ಕಳಿಸಿದ ಮಹಾಸ್ವಾಮಿ. ಆದರೆ ಅವಳು ಇಲ್ಲೇ ಏನಾದ್ರು ಇದ್ದಿದ್ರೆ ಖಂಡಿತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ಲು.